500 ರೂಪಾಯಿ ಮಾಡಿದೆ, 1000 ರೂಪಾಯಿ ಮಾಡಿದೆ, 300 ರೂಪಾಯಿ ಮಾಡಿದೆ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಬ್ರು ತೆಲುಗು ಯಾರೋ ಮಾಡ್ತಾರೆ, ಹಿಂದಿಯವ್ರು ಯಾರೋ ಮಾಡ್ತಾರೆ ಅಂತೇಳಿ ನಾವು ಮಾಡೋಕ್ಕಾಗಲ್ಲ. ಅದನ್ನ ಅವ್ರು ಬರ್ತಾರೆ ಹೋಗ್ತಾರೆ. ಈಗ ಫ್ಯಾನ್ಸ್ ಅಂತ ನೋಡ್ತಾರೆ, ನೋಡ್ಲೇಬೇಕು. ಬಾಸ್ ಪಿಕ್ಚರ್ 1000 ರೂಪಾಯಿ ಆಗಲಿ 10,000 ಆಗಲಿ ನೋಡ್ತೀವಿ. ಈಗ ಇಲ್ಲೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದೀವಲ್ಲ, ಸ್ವಂತ ಖರ್ಚಿಂದ ಮಾಡ್ತಿರೋದು. ಕನ್ನಡ ಚಿತ್ರರಂಗ ಬೆಳೆಸಿ ಅಂತಾರೆ. ಬೆಳೆಸಕ್ ಹೋದ್ರೆ ಈ ತರ 500,000 ರೂಪಾಯಿ ಮಾಡಿ ಎಲ್ಲಿಂದ ಬೆಳೆಸೋದು? ಬೆಂಗಳೂರಲ್ಲೆಲ್ಲ 1000 ರೂಪಾಯಿ ಮಾಡಿದಾರಂತೆ. ಆದ್ರೆ ಬೆಂಗಳೂರು ಲೆವೆಲ್ ಬೇರೆ, ನಮ್ಮ ದಾವಣಗೆರೆ ಲೆವೆಲ್ ಬೇರೆ ಸ್ವಾಮಿ. ಬೆಂಗಳೂರು ಬೇರೆ, ಅದು ಹೊರತುಪಡಿಸಿ ಬೇರೆ ಜಿಲ್ಲೆಗಳು ಬೇರೆ. ಇಲ್ಲ, ಇದನ್ನ ಟ್ರಯಲ್. ಈಗಿನ ಲೈಟಿಂಗ್ಸ್ ಹಾಕಿಸ್ತಿದೀವಿ. ಇನ್ನ ಫ್ಲೆಕ್ಸ್ಗಳು ಸುಮಾರು ಬರಬೇಕು, ಆಲ್ರೆಡಿ ಬಿದ್ದಿದೆ, ಇನ್ನೂ ಬರೋದಿದೆ, ಬರಬೇಕು. ಇನ್ನು 29ಕ್ಕೆ ಹಬ್ಬದ ರೀತಿಯಲ್ಲ. ಈಗ ಆಲ್ರೆಡಿ ನೋಡಿದ್ದೀರಾ ನೀವು, ಆಲ್ರೆಡಿ ಹಬ್ಬದ ವಾತಾವರಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗಿನ ಲೈಟಿಂಗ್ಸ್ ಎಲ್ಲ ಹಾಕಿಸ್ತಿದ್ದೀವಿ. ಇನ್ನು ಮುಂದೆ ಇನ್ನ ಚಾಲ್ತಿ ಜಾಸ್ತಿ ಆಗುತ್ತೆ. ಹೌದು. ಈಗ ಫ್ರಂಟಿಗೆ ಬಂದ್ಬಿಟ್ಟು ಗೇಟ್ ಹತ್ರ ಆರ್ಚ್ ಎಲ್ಲ ಮಾಡಿಸ್ತಾರೆ. ಬಾಸ್ದು, ಆಮೇಲೆ ನಮ್ಮ ಸಂಘಟನೆ ಕಾರ್ಯಕರ್ತರದು, ಅವ್ರದ್ದೆಲ್ಲ, ನಮ್ಮ ಸೀನಿಯರ್ ಅವ್ರದ್ದೆಲ್ಲ ಆರ್ಚಲ್ಲೇ ಮಾಡಿಸ್ತಾರೆ. ಅದಾದ ನಂತರ ಒಳಗಡೆ ಬ್ಯಾಕ್ ಸೈಡ್ ಫ್ಲೆಕ್ಸು, ಆಮೇಲೆ ಈ ಪಾರ್ಕಿಂಗ್ ಲಾಟ್ ಹತ್ರ ಎಲ್ಲ ಕವರ್ಸ್, ಈ ಬಂಟಿಂಗ್ಸು, ಇದು ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಕರ್ನಾಟಕ ಫ್ಲಾಗ್ ಅಲ್ಲಿ ಬಂದ್ಬಿಟ್ಟು ಹಾರನ ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ ನೀವು ನೋಡಿರ್ಬೋದು ಕಟ್ಔಟಲ್ಲಿ, ಅದು ಹಾರ ಬಂದ್ಬಿಟ್ಟು ಕರ್ನಾಟಕದ ಹಾರ ಥರನೇ ಮಾಡಿಸಿರೋದು, ತುಂಬ ದೊಡ್ಡದಾಗಿ. ಸೊ ಇನ್ನೂ ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ. 30 ಅಡಿದು ಹಾರ ಮಾಡಿಸಿರೋದು ಅದು. ಫ್ಯಾನ್ ಶೋ ಬಂದ್ಬಿಟ್ಟು ಇಲ್ಲಿ ನಮ್ಮ ಗೀತಾಂಜಲಿಯಲ್ಲಿ 4 ಗಂಟೆಗೆ ಮಾಡ್ತಾ ಇದ್ದೀವಿ. ಬೆಳಗಿನ ಜಾವ 4 ಗಂಟೆಗೆ ಫ್ಯಾನ್ ಶೋ ಇರುತ್ತೆ. ಆಮೇಲೆ 7:30 ನಾರ್ಮಲ್ ಶೋಸ್, ಅದೆಲ್ಲ ಆನ್ಲೈನ್ 7 ಗಂಟೆಯಿಂದ. ಫ್ಯಾನ್ ಶೋ ಮಾತ್ರ ಬೆಳಗ್ಗೆ 4 ಗಂಟೆಗೆ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಫ್ಯಾನ್ ಶೋಗಂತಾನೆ ಟಿಕೆಟ್ ಮಾಡಿರೋದು. ಸೊ ಈಗ ನೋಡೋಣ, ಇನ್ನು ಈ ಥಿಯೇಟ್ರ್ ಮೇನ್ ಥಿಯೇಟ್ರ್ ಗೀತಾಂಜಲಿ, ಇನ್ನೊಂದು ತ್ರಿಶೂಲ್ ಅಂತ ಇದ್ದಾರೆ, ಕನ್ಫರ್ಮೇಷನ್ ಇಲ್ಲ ಇನ್ನು. ಸೊ ಅದಾದರೆ ಅದೂ ಇನ್ನು ಡಬಲ್ ಥಿಯೇಟ್ರ್ ಆಗುತ್ತೆ. ಸೊ 2 ಕಡೆಗೂ ಕವರ್ ಆಗುತ್ತೆ ಫ್ಯಾನ್ಸ್ಗಳಿಗೆ. ಸೊ ಫ್ಯಾನ್ ಶೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಓನ್ಲಿ ಫ್ಯಾನ್ಸ್ಗೆ ಮಾತ್ರ, ಪ್ಯೂರ್ಲಿ ಡಿ ಬಾಸ್ ಫ್ಯಾನ್ಸಿಗೆ ಅಂತಾನೆ ಮಾಡಿರೋದು. ಸೊ ಅಲ್ಲೂ ಆ ಥಿಯೇಟ್ರಲ್ಲೂ ಸಿಕ್ಕಿರೋದ್ರಿಂದ ಸೊ ಯಾವ ಪ್ರಾಬ್ಲಮ್ ಆಗಲ್ಲ, ಅನುಕೂಲತೆ ಆಗುತ್ತೆ. ಈಗ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ರೀತಿಯಾದ ಜನಗಳು, ಆ ಕಾಲದಿಂದನೂ ಎಲ್ಲ ರೀತಿಯಾದ ಬಡಬಗ್ಗರುಗಳು, ಈಗ ಸ್ವಲ್ಪ ಈ ಐಫೈ ಮಂದಿಗಳೆಲ್ಲ ಪಾಪ ಮಾಲ್ಗೆ ಹೋಗಿ ನೋಡ್ತಾರೆ, ಅರ್ಥ ಆಯ್ತಾ? ಅವರಿಗೆ ಏನು ಪ್ರಾಬ್ಲಮ್ ಏನಿಲ್ಲ. 1000 ರೂಪಾಯಿ ಆದರೂ ಹೋಗ್ತಾರೆ, 2,000 ರೂಪಾಯಿ ಆದರೂ ಹೋಗ್ತಾರೆ. ಬಟ್ ಥಿಯೇಟರ್ಸ್ಗಳಿಗೆಲ್ಲ ಆಲ್ಮೋಸ್ಟ್ ಬರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಆಮೇಲೆ ಈ ಬಡ ಮಕ್ಕಳು, ದಿನಕೂಲಿಯವರೇ ಸಿನಿಮಾ ನೋಡೋಕೆ ಬರೋದು, ಆಯಿತಾ? ಸೊ ಅವರೆಲ್ಲ ಪಾಪ ದಿನಕೂಲಿ ಮಾಡೋರು. ಅವ್ರ ಹತ್ರ ಎಲ್ಲ ಈಗ ಅವ್ರು ನಾರ್ಮಲಾಗಿ 150 ರೂಪಾಯಿ 200 ರೂಪಾಯಿ ಟಿಕೆಟ್ ಮಾಡಿದ್ರೇ ತುಂಬ ದೊಡ್ಡದು. ಬಟ್ ಅದರಲ್ಲೇ ಕಷ್ಟಪಟ್ಟು ಬರ್ತಾರೆ, ಖುಷಿಯಾಗಿ ಬರ್ತಾರೆ, ಯಾವ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಆದರೆ ಈಗ 500 ರೂಪಾಯಿ ಮಾಡಿದೆ, 1000 ರೂಪಾಯಿ ಮಾಡಿದೆ, 300 ರೂಪಾಯಿ ಮಾಡಿದೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಅರ್ಥ ಆಯ್ತು? ಸಾಮಾನ್ಯ ಜನರಿಗೆ ನೋಡೋಕ್ಕಾಗಲ್ಲ ಸಿನಿಮಾ. ಇದಂತಲ್ಲ, ಯಾವುದೇ ಸಿನಿಮಾ ಆಗಿರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ, ಪರಭಾಷೆ ಸಿನಿಮಾದವರು ಮಾಡಿದ್ರಪ್ಪ ಅಂತಂದರೆ ಈಗ ಅದೇನೋ ಅಂತಾರಲ್ಲ, ಅದೇನೋ ನೋಡಿ ಏನೋ ಬರೆ ಹಾಕೊಂಡಂಗೆ ಅಂತ, ಆ ಕೆಲಸಗಳು ಯಾಕೆ ಅಲ್ವಾ? ನಮ್ದೇನು ಮುಂಚೆಯಿಂದ ಏನು ನಾವು ನಡ್ಸ್ಕೊಂಡು ಬಂದಿವಿ ಅದನ್ನ ನಾವು ನಡ್ಸೋಣ. ಇನ್ನೊಬ್ರು ತೆಲುಗವ್ರು ಯಾರೋ ಮಾಡ್ತಾರೆ, ಹಿಂದಿಯವ್ರು ಯಾರೋ ಮಾಡ್ತಾರೆ ಅಂತೇಳಿ ನಾವು ಮಾಡೋಕ್ಕಾಗಲ್ಲ. ಅದನ್ನ ಅವ್ರು ಬರ್ತಾರೆ ಹೋಗ್ತಾರೆ, ಇರೋರು ನಾವು ಇಲ್ಲೇ ಕೊನೆ ತನಕ. ಸೊ ನಮ್ಗಳಿಗೆ ನಾವು ಆದ್ಯತೆನ ಫಸ್ಟ್ ಕೊಡ್ಕೊಬೇಕು, ಅರ್ಥ ಆಯ್ತಾ? ಈ ಥರ ಇಷ್ಟೊಂದು ಕಾಸ್ಟ್ಲಿಯಾಗಿ ರೇಟ್ನ ಮಾಡಿದರೆ ಎಲ್ಲರೂ ಹೆಂಗೆ ನೋಡೋಕ್ಕೆ ಸಾಧ್ಯ? ಸಾಮಾನ್ಯ ಜನರು ಹೆಂಗೆ ನೋಡೋಕ್ಕೆ ಸಾಧ್ಯ ಹೇಳ್ರಿ ನೀವೇ, ಅಲ್ವಾ? 500 ರೂಪಾಯಿ 1000 ರೂಪಾಯಿ ಟಿಕೆಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ 1000 ರೂಪಾಯಿ ಮಾಡಿದಾರಂತೆ. ಆದರೆ ಬೆಂಗಳೂರು ಲೆವೆಲ್ ಬೇರೆ, ನಮ್ಮ ದಾವಣಗೆರೆ ಲೆವೆಲ್ ಬೇರೆ ಸ್ವಾಮಿ. ಬೆಂಗಳೂರು ಬೇರೆ, ಅದು ಹೊರತುಪಡಿಸಿ ಬೇರೆ ಜಿಲ್ಲೆಗಳು ಬೇರೆ, ಅರ್ಥ ಆಗ್ತದೆ? ಈಗ ಫ್ಯಾನ್ಸ್ ಅಂತ ನೋಡ್ತಾರೆ, ನೋಡ್ಲೇಬೇಕು. ಬಾಸ್ ಪಿಕ್ಚರ್ 1000 ರೂಪಾಯಿ ಆಗಲಿ 10,000 ಆಗಲಿ ನೋಡ್ತೀವಿ. ಈಗ ಇಲ್ಲೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದೀವಲ್ಲ, ಸ್ವಂತ ಖರ್ಚಿಂದ ಮಾಡ್ತಿರೋದು, ಅಭಿಮಾನಕ್ಕೋಸ್ಕರ ಮಾಡ್ತಿರೋದು, ನಾವುಗಳು ಮಾಡ್ತೀವಿ. ಸೊ ಫ್ಯಾನ್ಸ್ನ ಹೊರತುಪಡಿಸಿ ಹೊರಗಿನ ಜನಗಳು ನೋಡೋಕ್ಕೆ ಎಲ್ರಿಗೂ ಅನುಕೂಲ ಆಗಬೇಕಲ್ಲ. ಕನ್ನಡ ಚಿತ್ರರಂಗ ಬೆಳೆಸಿ ಅಂತಾರೆ. ಬೆಳೆಸಕ್ಕೆ ಹೋದ್ರೆ ಈ ಥರ 500,000 ರೂಪಾಯಿ ಮಾಡಿ ಎಲ್ಲಿಂದ ಬೆಳೆಸೋದು ಅಲ್ವಾ? ಸೊ ಬಾಸ್ ಗಮನಕ್ಕೂ ಹಾಕಿದ್ದೀವಿ ಇದನ್ನ. ಸೊ ಇದು ನೋಡೋಣ ಮುಂದಿನ ದಿನಗಳಲ್ಲಿ. ಅದು ಬಿಟ್ಟರೆ ಇನ್ನು ಫಿಲ್ಮ್ ಬಗ್ಗೆ ಅಂತೂ ಆಲ್ರೆಡಿ ಗೊತ್ತಿದೆ, ಸೂಪರ್ ಡೂಪರ್ ಹಿಟ್ ಆಗೋದು ಖಂಡಿತ. ಅದರಲ್ಲೂ ಬಾಸ್ ಪಿಕ್ಚರು, ಮನೆ ಅಂದಮೇಲೆ ಮಗ ಇರಬೇಕು, ಮಾತು ಮೇಲೆ ನಿಗಾ ಇರಬೇಕು. ಜೈ ಡಿ ಬಾಸ್.